ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಬ್ರಹ್ಮದೇವನು ಶ್ರೀರಾಮನ ಮಹಿಮೆಯನ್ನು ಹೇಳಿದ್ದು ಎಂಬ 122ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ರೀತಿಯಲ್ಲಿ ಶ್ರೀರಾಮನು ದಿಕ್ಪಾಲಕರೊಡನೆ ಸಂಭಾಷಣೆ ಮಾಡುತ್ತಿರುವ ಸಮಯದಲ್ಲಿ ಪರಮೇಶ್ವರನು ಆತನನ್ನು ಕುರಿತು, ಶ್ರೀರಾಮ, ಪುಂಡರೀಕಾಕ್ಷ, ಧನುರ್ವಿದ್ಯಾ ವಿಶಾರದ, ಕೇಳು, ದೈವಾನುಕೂಲದಿಂದ ರಾವಣನನ್ನು ಸಂಹರಿಸಿ ಲೋಕಗಳಿಗೆ ರಾವಣನ ಭಯವನ್ನು ಬಿಡಿಸಿದೆ. ಇನ್ನು ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಮೃತಸ್ಥನಾಗಿರುವ ಭರತನನ್ನು ಸಂತವಿಟ್ಟು ನಿನ್ನ ತಾಯಂದಿರನ್ನು ಕಂಡು ಸಮಾಧಾನಪಡಿಸು. ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಮಿತ್ರ ಜನರನ್ನು ಸಂತೋಷಪಡಿಸುತ್ತಾ ಇಕ್ಷ್ವಾಕು ವಂಶವನ್ನು ವೃದ್ಧಿಪಡಿಸಿ ಅಶ್ವಮೇಧ ಯಾಗವನ್ನು ಮಾಡಿ ದೀನರನ್ನು ಪಾಲಿಸಿ ನಿನ್ನ ಪರಿಜನ ಸಹಿತವಾಗಿ ಸ್ವರ್ಗಲೋಕವನ್ನು ಸೇರು. ಶ್ರೀರಾಮ, ನಿನ್ನ ತಂದೆಯಾದ ದಶರಥ ರಾಜನು ವಿಮಾನಾರೂಢನಾಗಿ ಬಂದಿದ್ದಾನೆ. ಇಷ್ಟು ದಿನ ಪರ್ಯಂತ ನಿನ್ನ ಸಚ್ಚರಿತ್ರದಿಂದ ದೇವಲೋಕದಲ್ಲಿದ್ದನು. ನೀನು ಲಕ್ಷ್ಮಣನು ನಿಮ್ಮ ತಂದೆಯ ಸಮೀಪಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿರಿ ಎಂದು ಹೇಳಿದನು. ಆಗ ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ದಶರಥನ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ವಿಮಾನಾರೂಢನಾದ ದಶರಥನು ಅವರಿಬ್ಬರನ್ನು ಎತ್ತಿ ಆಲಂಗಿಸಿಕೊಂಡು ಶ್ರೀರಾಮನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅವನ ಶಿರಸ್ಸನ್ನು ಅಘ್ರಾಣಿಸಿ ಹೀಗೆಂದನು: ರಾಮ, ನಿನ್ನನ್ನು ಅಗಲಿದ್ದರಿಂದ ನನಗೆ ಸ್ವರ್ಗವು ಸುಖವಾಗಿರಲಿಲ್ಲ. ನೀನು ವನವಾಸವನ್ನು ಕಳೆದು ರಾವಣನನ್ನು ಸಂಹರಿಸಿ ಕೃತಕೃತ್ಯನಾಗಿರುವುದನ್ನು ಕಂಡು ನನಗೆ ಆನಂದವಾಗಿತು. ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸಿ ಸತ್ಯಸಂಧನೆಯನ್ನು ಸತ್ಯಸಂಧತೆಯಿಂದ ಶಾಶ್ವತವಾದ ಕೀರ್ತಿಯನ್ನು ಪಡೆದೆ. ಈ ದಿನ ನಾನು ನಿನ್ನನ್ನು ಲಕ್ಷ್ಮಣನನ್ನು ಆಲಂಗಿಸಿಕೊಂಡಿದ್ದರಿಂದ ನನ್ನ ಶೋಕವು ಪರಿಹೃತವಾಯಿತು. ಸುಪುತ್ರನಾದ ನಿನ್ನಿಂದ ನಾನು ಉದ್ಧಾರವಾದೆನು. ಶ್ರೀರಾಮ, ನೀನು ರಾವಣನನ್ನು ಸಂಹರಿಸುವುದಕ್ಕಾಗಿ ಅವತರಿಸಿದ ಮಹಾಪುರುಷನೆಂಬುದು ದೇವತೆಗಳಿಂದ ಈಗ ನನಗೆ ತಿಳಿಯಿತು. ನೀನು ವನವಾಸವನ್ನು ಮುಗಿಸಿ ಕೃತ್ಯನಾಗಿ ಅಯೋಧ್ಯೆಗೆ ಹಿಂತಿರುಗಿದುದನ್ನು ನೋಡಿ ಕೌಸಲ್ಯೆಯು ಧನ್ಯಳಾಗುವಳು. ಪರಿಶುದ್ಧ ಚಿತ್ತನು ಧರ್ಮಾತ್ಮನೂ ಆದ ಭರತನೊಡನೆ ನೀನು ಸೇರಿಕೊಂಡು ಸುಖದಲ್ಲಿ ಇರಬೇಕೆಂಬುದು ನನ್ನ ಇಚ್ಛೆ. 14 ವರ್ಷಗಳು ಕಳೆದವು. ಸೀತಾ ಲಕ್ಷ್ಮಣರೊಡನೆ ವನವಾಸ ಮಾಡಿ ಪ್ರತಿಜ್ಞೆಯನ್ನು ನೆರವೇರಿಸಿದ್ದೀಯೇ. ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದೆ. ಶಾಶ್ವತವಾದ ಕೀರ್ತಿಯನ್ನು ಗಳಿಸಿದೆ. ರಾಮ, ನೀನು ತಮ್ಮಂದಿರೊಡನೆ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡುತ್ತಾ ದೀರ್ಘಾಯಸ್ಸನ್ನು ಪಡೆ ಎಂದನು. ಆಗ ಶ್ರೀರಾಮನು ಕೈ ಮುಗಿದುಕೊಂಡು ದಶರಥನನ್ನು ಕುರಿತು, ಮಹಾರಾಜ, ನೀನು ಧರ್ಮಜ್ಞ. ಹಿಂದೆ ನೀನು ಕೋಪದಿಂದ ಕೈಕೇಯಿ ದೇವಿಯು ನಿನಗೆ ಪತ್ನಿಯಲ್ಲವೆಂದು, ಭರತನು ಪುತ್ರನಲ್ಲವೆಂದು ಅವರನ್ನು ತ್ಯಜಿಸಿದ್ದೇನೆಂದು ಹೇಳಿದ್ದೀಯೇ. ಈ ಘೋರವಾದ ಶಾಪವು ಅವರಿಬ್ಬರಿಗೂ ತಟ್ಟದಿರಲಿ. ಆ ಶಾಪವನ್ನು ನೀನು ಹಿಂತೆಗೆದುಕೊಳ್ಳಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ಎಂದು ನುಡಿದನು. ಆಗ ದಶರಥನು ಹಾಗೆಯೇ ಆಗಲೆಂದು ಹೇಳಿ ಶ್ರೀರಾಮನನ್ನು ಆಲಂಗಿಸಿಕೊಂಡನು. ಅನಂತರ ದಶರಥನು ಲಕ್ಷ್ಮಣನನ್ನು ಆಲಿಂಗಿಸಿಕೊಂಡು, ಲಕ್ಷ್ಮಣ, ರಾಮನನ್ನು ಶುಶ್ರೂಷೆ ಮಾಡಿ ನೀನು ಕೀರ್ತಿವಂತನಾದೆ. ನನಗೆ ಬಹಳ ಆನಂದವಾಯಿತು. ಇದೇ ರೀತಿಯಲ್ಲಿ ಮುಂದೆಯೂ ಆತನನ್ನು ಸೇವಿಸುತ್ತಿರು. ರಾಮನು ಪುರುಷೋತ್ತಮನ ಅವತಾರವೆಂದು, ಮಹಾತ್ಮನೆಂದು ದೇವತೆಗಳು ಹೇಳಿದ್ದನ್ನು ಕೇಳಿದೆಯಲ್ಲವೇ. ನೀನು ಸೀತೆಯು ರಾಮನ ಪರಿಚರ್ಯೆಯಿಂದ ಧನ್ಯರಾದಿರಿ ಎಂದು ಹೇಳಿದನು. ಆಮೇಲೆ ದಶರಥನು ಪ್ರಾಂಜಲಿಯಾಗಿ ನಿಂತಿದ್ದ ಜಾನಕಿಯನ್ನು ನೋಡಿ, ಮಗಳೇ ಎಂದು ಮಧುರವಾಗಿ ಕರೆದು, ವೈದೇಹಿ, ರಾಮನು ನಿನಗೆ ನಿಷ್ಠುರ ವಚನವನ್ನು ನುಡಿದು ಪರಿತ್ಯಾಗ ಮಾಡಿದನೆಂದು ಕೋಪಿಸಿಕೊಳ್ಳಬೇಡ. ಲೋಕಾಪವಾದವನ್ನು ತಪ್ಪಿಸಿಕೊಳ್ಳಲು ಅವನು ಈ ರೀತಿಯಲ್ಲಿ ಮಾಡಿದ್ದಾನೆ. ಪುತ್ರಿ, ಇನ್ನು ಯಾವ ಸ್ತ್ರೀಯಿಂದಲೂ ಸಾಧ್ಯವಿಲ್ಲದಂತೆ ಕಷ್ಟಗಳನ್ನು ಅನುಭವಿಸಿ ನಿನ್ನ ಪಾತಿವೃತ್ಯವನ್ನು ರಕ್ಷಿಸಿಕೊಂಡಿದ್ದೀಯೇ. ನಿನ್ನ ಚಾರಿತ್ರ್ಯವು ಇತರ ಸ್ತ್ರೀಯರೆಲ್ಲರನ್ನೂ ಮೀರಿಸುತ್ತದೆ. ನಿನ್ನ ಪರಿಶುದ್ಧವಾದ ನಡತೆ ಇತರರಲ್ಲಿ ದುರ್ಲಭ. ನಿನಗೆ ಒಳ್ಳೆಯದಾಗಲಿ ಎಂದು ಹೇಳಿದನು. ಈ ರೀತಿಯಲ್ಲಿ
ದಶರಥ ರಾಜನು ಪುತ್ರರಾದ ರಾಮಲಕ್ಷ್ಮಣರನ್ನು ಸೊಸೆಯಾದ ಸೀತಾದೇವಿಯನ್ನು ಸಂತೈಸಿ ವಿಮಾನಾರೂಢನಾಗಿ ಇಂದ್ರಲೋಕಕ್ಕೆ ಹೊರಟು ಹೋದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.